ಬಂಧುಗಳೇ, ಮಹಾತ್ಮ ಗಾಂಧಿ ಅವರ ಕನಸೇನಾದ್ರೂ ಈಡೇರಿದೆ ಅಂದ್ರೆ ಅದು ಈ ಕಾಲೋನಿಯಲ್ಲಿ ಅಂತ ಹೇಳ್ಬೋದು. ಕಾಲೋನಿ ಅಭಿವೃದ್ಧಿ ಆಗ್ಬೇಕಂತ ಮಹಾತ್ಮ ಗಾಂಧಿ ಅವರು ಏನ್ ಹೇಳಿದ್ರು ಅದ್ ಇವತ್ ನಾವು ನೋಡ್ತಾ ಇದೀವಿ. ಇಂತ ಒಂದು ಅದ್ದೂರಿ ಕಾರ್ಯಕ್ರಮ ನೀವು ಮಾಡಿದ್ರೆ ಬಹಳ ಖುಷಿ ಆಗುತ್ತೆ. ನಮ್ಮೆಲ್ಲರಿಗೂ ವೇದಿಕೆಯನ್ನ ಹಂಚ್ಕೊಟ್ಟಿದ್ದಕ್ಕೆ ನಾವು ಬಹಳ ಋಣಿಯಾಗಿದ್ದೇವೆ. ಅಂಬೇಡ್ಕರ್ ಅವರ ಅನುಯಾಯಿಗಳಾದ ನೀವು ಅಂಬೇಡ್ಕರ್ ಅವರ ಒಂದು ತತ್ವಗಳನ್ನ ಪಾಲನೆ ಮಾಡಬೇಕು. ನೀವು ಶಿಕ್ಷಣದಲ್ಲಿ ನಾನು ನೋಡಿದಂಗೆ ಶಿಕ್ಷಣದಲ್ಲಿ ಬಹಳ ಹೆಚ್ಚಿದ್ದೀರಿ. ಏನ್ ನಗರಸಭೆಗೆ ಮಾತ್ರ ನೀವು ಸೀಮಿತರಾಗಬಾರದು. ನಮ್ಮ ಆಯುಕ್ತಿದ್ದಾರೆ ಅಂತ ಸ್ಥಾನವನ್ನ ನೀವು ಮೆಟ್ಟಬೇಕು, ಡಿಸಿ ಆಗ್ಬೇಕು ಅಥವಾ ಇನ್ನು ದೊಡ್ಡ ದೊಡ್ಡ ನೌಕರಿಯನ್ನು ನೀಡಬೇಕು ಅಂತ ನಾನು ಆಸೆ ಮಾಡ್ತೀನಿ. ಕೇವಲ ನಗರಸಭೆಯ ಪೌರ ಕಾರ್ಮಿಕರಾಗಿ ನೀವು ಸೇವೆ ಸಲ್ಲಿಸಬಾರ್ದು. ಅದ್ರ ಮೇಲ್ಮಟ್ಟದ ಏನೇನ್ ದೊಡ್ಡ ದೊಡ್ಡ ಹುದ್ದೆಗಳಿದೆ ಅದೆಲ್ಲವನ್ನ ನೀವು ಸೇವೆಯಲ್ಲಿ ಸಲ್ಲಿಸಬೇಕು ಅಂತ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಆರೋಗ್ಯದ ಕಡೆ ನೀವು ಗಮನ ಕೊಡಬೇಕು. ಬೆಳಿಗ್ಗೆ 5 ಗಂಟೆ 4 ಗಂಟೆ ನೀವು ಎದ್ದು ನಮ್ಮೆಲ್ಲ ಕೆಲಸಗಳನ್ನ ನೀವು ಮಾಡ್ತೀರಾ. ನೀವು ಆರೋಗ್ಯ ಅದರ ಕಡೆ ಗಮನ ಕೊಟ್ಟು ಹೆಚ್ಚು ನೀವು ಆರೋಗ್ಯಯುತರಾಗಬೇಕು. ಆಗ ನಮ್ಮ ಶಾಸಕರಲ್ಲಿ ಒಂದು ಮಾತು ಕೇಳ್ಕೊಳ್ತೀನಿ, ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಆರೋಗ್ಯ ಕ್ಯಾಂಪ್ಗಳನ್ನ ನಡೆಸಬೇಕು. ನಿಮ್ಮ ನೇತೃತ್ವದಲ್ಲಿ ಆರೋಗ್ಯ ಕ್ಯಾಂಪ್ಗಳನ್ನ ನಡೆಸಬೇಕು. ನಮ್ಮ ಕಾಲೋನಿ ಎಲ್ಲಾ ಬಂಧು ಮಿತ್ರರು ಆರೋಗ್ಯವಾಗಿರ್ಬೇಕಂತ ಹೇಳ್ತಾ, ಆ ಜೊತೆಗೆ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀರಿ. ನಿನ್ನೆ ಮತ್ತು ಇವತ್ತು ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ, ಯಶಸ್ವಿ ಆಗಿದೆ. ಮುಂದೂ ಕೂಡ ಈ ಕಾರ್ಯಕ್ರಮಗಳು ಸಂಪೂರ್ಣ ಯಶಸ್ವಿ ಆಗಿ ನಮ್ಮ ನಾಗರಾಜ್ ಮೇಸ್ತ್ರಿ ಮತ್ತು ಅವರ ಎಲ್ಲಾ ತಂಡ ಏನಿದೆ ಹಗಲಿರುಳು ಕೆಲಸ ಮಾಡಿದ್ರೆ ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಂಕ್ರಾಂತಿಯ ಹಾಗೂ ಪೊಂಗಲ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.